ಸಂಘಟನೆಗಳು ಹಾಗೆ ಕೆಆರ್ಎಸ್ ಸಂಘಟನೆಯ ಕೆಲವು ಕಾರ್ಯಕರ್ತರು ಈ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ. ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಕಾಸ್ ಕುಮಾರ್ ಏನು ಅರೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ವಿಂಗ್ ಕಮಾಂಡರ್ ಅನ್ನು ಬಂಧಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿ ಈಗ ಸದ್ಯ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಯ ಒಳಗೆ ಏರ್ ಫೋರ್ಸ್ ನ ಪೊಲೀಸರು ಒಳ ಹೋಗಿದ್ದಾರೆ. ಒಟ್ಟು 4 ಪೊಲೀಸರು ಸದ್ಯ ಠಾಣೆಯ ಒಳಗೆ ಹೋಗಿ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ವಿಂಗ್ ಕಮಾಂಡರ್ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ನೋಡಿ. 109 BNS ಸೆಕ್ಷನ್ ಪ್ರಕಾರ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮಾಹಿತಿಯ ಜೊತೆಗೆ ಕೆಲವೊಂದಿಷ್ಟು ಏನೆಲ್ಲ ಸಾಕ್ಷ್ಯಾಧಾರಗಳಿದಾವೆ ಎನ್ನುವಂಥದ್ದನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ವಿಕಾಸ್ ಕುಮಾರ್ ಹೇಳಿಕೆ ಏನ್ ಹೇಳಿದ್ರು ಪ್ರತಿಯೊಂದನ್ನ ಕೂಡ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಠಾಣೆಯ ಮುಂಭಾಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಬಂದು ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಈ ಒಂದು ಸಾಕಷ್ಟು ವೈರಲ್ ಆಯ್ತು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಯಿತು, ಆ ನಂತರ ವಿಕಾಸ್ ಕುಮಾರ್ಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹದಲ್ಲಿ ಕನ್ನಡಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ರೆ, ಕೆಲವೊಂದಿಷ್ಟು ಸಂಘಟನೆಯ ಮುಖಂಡರು ಪೊಲೀಸ್ ಠಾಣೆಯ ಮುಂಭಾಗವೇ ಬಂದು ವಿಂಗ್ ಕಮಾಂಡರ್ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಘಟನೆಗಳು ಹಾಗೆ ಕೆಆರ್ಎಸ್ ಸಂಘಟನೆಯ ಕೆಲವು ಕಾರ್ಯಕರ್ತರು ಈ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ. ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಕಾಸ್ ಕುಮಾರ್ ಏನು ಅರೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ವಿಂಗ್ ಕಮಾಂಡರ್ ಅನ್ನು ಬಂಧಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿ ಈಗ ಸದ್ಯ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಯ ಒಳಗೆ ಏರ್ ಫೋರ್ಸ್ ನ ಪೊಲೀಸರು ಒಳ ಹೋಗಿದ್ದಾರೆ. ಒಟ್ಟು 4 ಪೊಲೀಸರು ಸದ್ಯ ಠಾಣೆಯ ಒಳಗೆ ಹೋಗಿ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ವಿಂಗ್ ಕಮಾಂಡರ್ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ನೋಡಿ. 109 BNS ಸೆಕ್ಷನ್ ಪ್ರಕಾರ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮಾಹಿತಿಯ ಜೊತೆಗೆ ಕೆಲವೊಂದಿಷ್ಟು ಏನೆಲ್ಲ ಸಾಕ್ಷ್ಯಾಧಾರಗಳಿದಾವೆ ಎನ್ನುವಂಥದ್ದನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ವಿಕಾಸ್ ಕುಮಾರ್ ಹೇಳಿಕೆ ಏನ್ ಹೇಳಿದ್ರು ಪ್ರತಿಯೊಂದನ್ನ ಕೂಡ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಠಾಣೆಯ ಮುಂಭಾಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಬಂದು ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಈ ಒಂದು ಸಾಕಷ್ಟು ವೈರಲ್ ಆಯ್ತು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಯಿತು, ಆ ನಂತರ ವಿಕಾಸ್ ಕುಮಾರ್ಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹದಲ್ಲಿ ಕನ್ನಡಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ರೆ, ಕೆಲವೊಂದಿಷ್ಟು ಸಂಘಟನೆಯ ಮುಖಂಡರು ಪೊಲೀಸ್ ಠಾಣೆಯ ಮುಂಭಾಗವೇ ಬಂದು ವಿಂಗ್ ಕಮಾಂಡರ್ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಘಟನೆಗಳು ಹಾಗೆ ಕೆಆರ್ಎಸ್ ಸಂಘಟನೆಯ ಕೆಲವು ಕಾರ್ಯಕರ್ತರು ಈ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ. ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಕಾಸ್ ಕುಮಾರ್ ಏನು ಅರೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ವಿಂಗ್ ಕಮಾಂಡರ್ ಅನ್ನು ಬಂಧಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿ ಈಗ ಸದ್ಯ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಯ ಒಳಗೆ ಏರ್ ಫೋರ್ಸ್ ನ ಪೊಲೀಸರು ಒಳ ಹೋಗಿದ್ದಾರೆ. ಒಟ್ಟು 4 ಪೊಲೀಸರು ಸದ್ಯ ಠಾಣೆಯ ಒಳಗೆ ಹೋಗಿ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ವಿಂಗ್ ಕಮಾಂಡರ್ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ನೋಡಿ. 109 BNS ಸೆಕ್ಷನ್ ಪ್ರಕಾರ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮಾಹಿತಿಯ ಜೊತೆಗೆ ಕೆಲವೊಂದಿಷ್ಟು ಏನೆಲ್ಲ ಸಾಕ್ಷ್ಯಾಧಾರಗಳಿದಾವೆ ಎನ್ನುವಂಥದ್ದನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ವಿಕಾಸ್ ಕುಮಾರ್ ಹೇಳಿಕೆ ಏನ್ ಹೇಳಿದ್ರು ಪ್ರತಿಯೊಂದನ್ನ ಕೂಡ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಠಾಣೆಯ ಮುಂಭಾಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಬಂದು ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಈ ಒಂದು ಸಾಕಷ್ಟು ವೈರಲ್ ಆಯ್ತು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಯಿತು, ಆ ನಂತರ ವಿಕಾಸ್ ಕುಮಾರ್ಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹದಲ್ಲಿ ಕನ್ನಡಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ರೆ, ಕೆಲವೊಂದಿಷ್ಟು ಸಂಘಟನೆಯ ಮುಖಂಡರು ಪೊಲೀಸ್ ಠಾಣೆಯ ಮುಂಭಾಗವೇ ಬಂದು ವಿಂಗ್ ಕಮಾಂಡರ್ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಘಟನೆಗಳು ಹಾಗೆ ಕೆಆರ್ಎಸ್ ಸಂಘಟನೆಯ ಕೆಲವು ಕಾರ್ಯಕರ್ತರು ಈ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ. ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಕಾಸ್ ಕುಮಾರ್ ಏನು ಅರೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ವಿಂಗ್ ಕಮಾಂಡರ್ ಅನ್ನು ಬಂಧಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿ ಈಗ ಸದ್ಯ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಯ ಒಳಗೆ ಏರ್ ಫೋರ್ಸ್ ನ ಪೊಲೀಸರು ಒಳ ಹೋಗಿದ್ದಾರೆ. ಒಟ್ಟು
ನಾಲ್ವರು ಪೊಲೀಸರು ಸದ್ಯ ಠಾಣೆಯ ಒಳಗೆ ಹೋಗಿ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ವಿಂಗ್ ಕಮಾಂಡರ್ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ನೋಡಿ. 109 BNS ಸೆಕ್ಷನ್ ಪ್ರಕಾರ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮಾಹಿತಿಯ ಜೊತೆಗೆ ಕೆಲವೊಂದಿಷ್ಟು ಏನೆಲ್ಲ ಸಾಕ್ಷ್ಯಾಧಾರಗಳಿದಾವೆ ಎನ್ನುವಂಥದ್ದನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ವಿಕಾಸ್ ಕುಮಾರ್ ಹೇಳಿಕೆ ಏನ್ ಹೇಳಿದ್ರು ಪ್ರತಿಯೊಂದನ್ನ ಕೂಡ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಠಾಣೆಯ ಮುಂಭಾಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಬಂದು ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಈ ಒಂದು ಸಾಕಷ್ಟು ವೈರಲ್ ಆಯ್ತು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಯಿತು, ಆ ನಂತರ ವಿಕಾಸ್ ಕುಮಾರ್ಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹದಲ್ಲಿ ಕನ್ನಡ ಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಸಂಘಟನೆಯ ಮುಖಂಡರು ಪೊಲೀಸ್ ಠಾಣೆಯ ಮುಂಭಾಗವೇ ಬಂದು ವಿಂಗ್ ಕಮಾಂಡರ್ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಘಟನೆಗಳು ಹಾಗೆ ಕೆಆರ್ಎಸ್ ಸಂಘಟನೆಯ ಕೆಲವು ಕಾರ್ಯಕರ್ತರು ಈ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ. ಆರೋಪಿಗೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಕಾಸ್ ಕುಮಾರ್ ಏನು ಅರೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ವಿಂಗ್ ಕಮಾಂಡರ್ ಅನ್ನು ಬಂಧಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿ ಈಗ ಸದ್ಯ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಯ ಒಳಗೆ ಏರ್ ಫೋರ್ಸ್ ನ ಪೊಲೀಸರು ಒಳ ಹೋಗಿದ್ದಾರೆ. ಒಟ್ಟು 4 ಪೊಲೀಸರು ಸದ್ಯ ಠಾಣೆಯ ಒಳಗೆ ಹೋಗಿ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ವಿಂಗ್ ಕಮಾಂಡರ್ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ನೋಡಿ. 109 BNS ಸೆಕ್ಷನ್ ಪ್ರಕಾರ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮಾಹಿತಿಯ ಜೊತೆಗೆ ಕೆಲವೊಂದಿಷ್ಟು ಏನೆಲ್ಲ ಸಾಕ್ಷ್ಯಾಧಾರಗಳಿದಾವೆ ಎನ್ನುವಂಥದ್ದನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ವಿಕಾಸ್ ಕುಮಾರ್ ಹೇಳಿಕೆ ಏನ್ ಹೇಳಿದ್ರು ಪ್ರತಿಯೊಂದನ್ನ ಕೂಡ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಠಾಣೆಯ ಮುಂಭಾಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಬಂದು ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಈ ಒಂದು ಸಾಕಷ್ಟು ವೈರಲ್ ಆಯ್ತು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಯಿತು, ಆ ನಂತರ ವಿಕಾಸ್ ಕುಮಾರ್ಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹದಲ್ಲಿ ಕನ್ನಡ ಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಸಂಘಟನೆಯ ಮುಖಂಡರು ಪೊಲೀಸ್ ಠಾಣೆಯ ಮುಂಭಾಗವೇ ಬಂದು ವಿಂಗ್ ಕಮಾಂಡರ್ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಘಟನೆಗಳು ಹಾಗೆ ಕೆಆರ್ಎಸ್ ಸಂಘಟನೆಯ ಕೆಲವು ಕಾರ್ಯಕರ್ತರು ಈ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ. ಆರೋಪಿಗೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿಕಾಸ್ ಕುಮಾರ್ ಏನು ಅರೆಸ್ಟ್ ಮಾಡಿದ್ರಲ್ಲ, ಅದೇ ರೀತಿ ವಿಂಗ್ ಕಮಾಂಡರ್ ಅನ್ನು ಬಂಧಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿ ಈಗ ಸದ್ಯ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಯ ಒಳಗೆ ಏರ್ ಫೋರ್ಸ್ ನ ಪೊಲೀಸರು ಒಳ ಹೋಗಿದ್ದಾರೆ. ಒಟ್ಟು 4 ಪೊಲೀಸರು ಸದ್ಯ ಠಾಣೆಯ ಒಳಗೆ ಹೋಗಿ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ವಿಂಗ್ ಕಮಾಂಡರ್ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ನೋಡಿ. 109 BNS ಸೆಕ್ಷನ್ ಪ್ರಕಾರ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮಾಹಿತಿಯ ಜೊತೆಗೆ ಕೆಲವೊಂದಿಷ್ಟು ಏನೆಲ್ಲ ಸಾಕ್ಷ್ಯಾಧಾರಗಳಿದಾವೆ ಎನ್ನುವಂಥದ್ದನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ವಿಕಾಸ್ ಕುಮಾರ್ ಹೇಳಿಕೆ ಏನ್ ಹೇಳಿದ್ರು ಪ್ರತಿಯೊಂದನ್ನ ಕೂಡ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಠಾಣೆಯ ಮುಂಭಾಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಬಂದು ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವಾಗ ಘಟನೆ ಈ ಒಂದು ಸಾಕಷ್ಟು ವೈರಲ್ ಆಯ್ತು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಯಿತು, ಆ ನಂತರ ವಿಕಾಸ್ ಕುಮಾರ್ಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹದಲ್ಲಿ ಕನ್ನಡ ಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಸಂಘಟನೆಯ ಮುಖಂಡರು ಪೊಲೀಸ್ ಠಾಣೆಯ ಮುಂಭಾಗವೇ ಬಂದು ವಿಂಗ್ ಕಮಾಂಡರ್ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ.